ಅವರೊಟ್ಟಿಗೆ ಒಡನಾಟ ಇಟ್ಕೊಂಡಿದ್ದಂತಹ ಕಲಾವಿದರು ಮಾತನಾಡ್ತಾ ಇದ್ರು. ಗಣೇಶ್ ಅವರು ಹೇಳ್ತಾ ಇದ್ರು, ರವಿಶಂಕರ್ ಅವರು ಮಾತನಾಡ್ತಾ ಇದ್ರು. ನೋಡಿ ಅವರು ಎಷ್ಟು ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಅಂತೇಳಿ. ಅದೊಂದು ಕಡೆ ದಿಲೀಪನ್ನ ಕಳೆದುಕೊಂಡು ಕಿರುತೆರೆಯ ಲೋಕ ಈಗ ಬಡವಾಗಿದೆ. ಹಲವು ಧಾರಾವಾಹಿಗಳಲ್ಲಿ ನಟಿಸಿ ಮೆಚ್ಚುಗೆಯನ್ನ ಗಳಿಸಿದ್ರು ದಿಲೀಪ್ ರಾಜ್ ಅವರು. ನಟನೆಯ ಜೊತೆಗೆ ನಿರ್ಮಾಣಕ್ಕೂ ಕೂಡ ಕೈ ಹಾಕಿ ಅಲ್ಲಿ ಗೆದ್ದಿದ್ರು. ಪತ್ನಿ ಜೊತೆ ಸೇರಿ ಧಾರಾವಾಹಿಗಳನ್ನ ನಿರ್ಮಿಸ್ತಾ ಇದ್ರು, ಅಂದರೆ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಹಲವು ಕಲಾವಿದರಿಗೆ ಅನ್ನ ಹಾಕಿದ್ದಂತಹ ನಿರ್ಮಾಪಕ ದಿಲೀಪ್ ಅವರು ಇವತ್ತಿಲ್ಲ. ಅದನ್ನೇ ಅವರು ಈಗ ಮಾತನಾಡ್ತಾ ಇದ್ರು. ನಟಿ ಅಭಿನಯ ಅವ್ರು ಮಾತನಾಡ್ತಾ ಇದ್ರಲ್ಲ, ಅವರ ಸೀರಿಯಲ್ಗಳಲ್ಲೂ ಕೂಡ ಅವರು ಬಣ್ಣ ಹಚ್ಚಿದ್ದಾರೆ. ಅವರನ್ನು ನಾನು ಅಳಿಯ ಅಂತಲೇ ಕರಿತಾ ಇದ್ದೆ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಆನ್ ಸೆಟ್ಸ್ ಆಗಿರ್ಬೋದು ಅಥವಾ ಆಫ್ ಸ್ಕ್ರೀನ್ ಆಗಿರ್ಬೋದು, ಶೂಟಿಂಗ್ ಸ್ಪಾಟಲ್ಲಿ ಹೆಂಗೆ ಇರ್ತಾಯಿದ್ರು, ಹೆಂಗೆ ಮಾತನಾಡ್ತಾ ಇದ್ರು ಅಂತೇಳಿ. ನಿರ್ಮಾಪಕ ಅಂತ ಅಂದರೆ ಅನೇಕ ಕಲಾವಿದರಿಗೆ ಅಥವಾ ಅನೇಕ ತಂತ್ರಜ್ಞರಿಗೆ, ಆ ಟೆಕ್ನಿಷಿಯನ್ಸ್ ಟೀಮ್ ಏನಿರುತ್ತೆ ಅವರೆಲ್ಲರಿಗೂ ಕೂಡ ಒಂದು ರೀತಿ ಅನ್ನದಾತ ಇದ್ದಂಗೆ. ಅಷ್ಟೂ ಜನ ಇವರನ್ನು ನಂಬಿಕೊಂಡು ಅಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಬಟ್ ಈಗ ಅವ್ರ ಪರಿಸ್ಥಿತಿ ಎಲ್ಲ ಹೇಗೆ? ಸೊ ಅದನ್ನು ಪ್ರತಿಯೊಬ್ಬರು ಕೂಡ ಈಗ ಅದ್ರ ಜೊತೆಗೆ ಎಲ್ಲರೂ ಚರ್ಚೆ ಮಾಡ್ತಿರುವಂಥ ವಿಚಾರ ಏನಪ್ಪ ಅಂತಂದರೆ, ಯಾವುದೇ ರೀತಿಯಾದಂಥ ಒಂದು ಬ್ಯಾಡ್ ಹ್ಯಾಬಿಟ್ ಇರಲಿಲ್ಲ ದಿಲೀಪ್ ರಾಜ್ ಅವರಿಗೆ. ಯಾವುದೇ ರೀತಿಯಾದಂಥ ಹ್ಯಾಬಿಟ್ಸ್ ಇಲ್ಲ. ಆಮೇಲೆ ಜಿಮ್ಮು ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರು ಕೂಡ ಜಿಮ್ಮಿಗೆ ಹೋಗ್ತಾಯಿದ್ರು, ವರ್ಕೌಟ್ ಮಾಡ್ತಾಯಿದ್ರು. ಅಂದರೆ ಅಷ್ಟು ಕಾನ್ಷಿಯಸ್ ಇರ್ತಾಯಿದ್ರು ಅವ್ರ ಬಾಡಿ ಬಗ್ಗೆ ಆಗಿರ್ಬೋದು ಅಥವಾ ಅವ್ರು ತಿನ್ನೋ ಫುಡ್ ಬಗ್ಗೆ ಆಗಿರ್ಬೋದು. ಹೋಗ್ಲಿ ಏನೋ ಚೆನ್ನಾಗಿ ತಿಂತಾರಪ್ಪ ಅಂತಂದರೆ ಅದೂ ಇಲ್ಲ. ಊಟ ಮಾಡೋದ್ರಲ್ಲೂ ಕೂಡ ಅವರು ಏನು ಬೇಕು, ಯಾವುದು ಹೆಲ್ದಿ, ಯಾವುದು ಅನ್ಹೆಲ್ದಿ, ಇದೆಲ್ಲ ನೋಡಿಕೊಂಡೇ ಅವರು ಒಂದು ರೀತಿ ಡಯಟ್ ಮಾಡ್ತಾ ಇದ್ದಿದ್ದು. ಬಟ್ ಅಂಥ ವ್ಯಕ್ತಿ ಇವತ್ತಿಲ್ಲ ಅಂತ ಅಂದರೆ ನಿಜಕ್ಕೂ ಕೂಡ ಭಾಳ ಬೇಸರದ ವಿಚಾರ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ, ಈಗ ದಿಲೀಪ್ ರಾಜ್ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗಿದೆ. ಎಷ್ಟೊತ್ತಿಗೆ ಪಾರ್ಥಿವ ಶರೀರ ರೀಚ್ ಆಗುತ್ತೆ? ಏನು ಮಾಹಿತಿ ಸಿಕ್ಕಿದೆ? ಪ್ರಭು, ಈಗಾಗಲೇ ಬೆಂಗಳೂರಿಂದ ರಾಮನಗರದಲ್ಲಿರುವಂತಹ ಗುನ್ನೂರು ಗ್ರಾಮದಲ್ಲಿರುವಂತಹ ತೋಟ ಇತ್ತು. ಅವರ 10 ವರ್ಷಗಳ ಹಿಂದೆ 1 ಎಕರೆ ತೋಟನ ಇಲ್ಲಿ ಖರೀದಿಸಿದ್ರು, ಭೂಮಿಯನ್ನ ಖರೀದಿಸಿದ್ರು. ಇದೇ ಜಾಗದಲ್ಲಿ ಈಗ ತೋಟವನ್ನ ಮಾಡ್ಕೊಂಡಿರೋದು. ಜೊತೆಗೆ ಒಂದು ಹಳ್ಳಿ ಮನೆ ಯಾವ ರೀತಿ ಇರುತ್ತೆ ಆ ಒಂದು ಕಾಂಟೆಂಟ್ ಅಲ್ಲಿ ಅವರು ಒಂದು ಪುಟ್ಟದಾಗಿ ಒಂದು ಮನೆ ಮಾಡ್ಕೊಂಡಿರುವಂತದ್ದು, ಹಂಚಿನ ಮನೆ. ಸೊ ಇದೀಗ ಅವ್ರು ತುಂಬಾ ಇಷ್ಟಪಡುವಂತಹ ಫಾರ್ಮ್ ಹೌಸ್ ಇದಾಗಿರೋದ್ರಿಂದ ಇದೇ ಫಾರ್ಮ್ ಹೌಸ್ ಅಲ್ಲಿ ಇದೀಗ ಅವರ ಅಂತ್ಯಕ್ರಿಯೆ ನಡಿಬೇಕು ಅನ್ನುವಂಥದ್ದು ಅವರ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಅವರು ಲಿಂಗಾಯತರಾಗಿರೋದ್ರಿಂದ ಆ ಸಂಪ್ರದಾಯದಲ್ಲಿ ವಿಧಿವಿಧಾನಗಳು ಯಾವ್ದು ರೀತಿ ಬರಬೇಕು ಅದನ್ನ ಪ್ರತಿಯೊಂದು ಈಗ ವಿಧಿವಿಧಾನಗಳಲ್ಲಿ ಈಗ ಕಾರ್ಯಗಳು ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಅರ್ಧ ಗಂಟೆನಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ಇನ್ನು ಕುಟುಂಬಸ್ಥರು ಇರ್ಬೋದು, ಅವರ ಅತ್ಯಾಪ್ತರು ಇರ್ಬೋದು, ಜೊತೆಗೆ ಅವರೊಟ್ಟಿಗೆ ನಟಿಸಿದಂತಹ ಟೆಕ್ನಿಷಿಯನ್ಸ್, ಜೊತೆಗೆ ಆಕ್ಟರ್ಸ್ ಇರ್ಬೋದು, ಒಂದಷ್ಟು ಕಲಾವಿದರು ಈಗ ರಾಮನಗರದಲ್ಲಿರುವಂತಹ ತೋಟದ ಮನೆಗೆ ಆಗಮಿಸ್ತಾ ಇರುವಂತದ್ದು. ಈಗಾಗಲೇ ನಟಿ ವರ್ಷ ಅವರ ಅನುಪ್ರಭಾಕರ್, ರಘು ಮುಖರ್ಜಿ ಇರಬಹುದು, ಅವರು ಕೂಡ ಆಗಮಿಸಿದ್ದಾರೆ. ಪ್ರತಿಯೊಬ್ರು ಸಹ ಕಲಾವಿದರು ಒಂದೇ ಮಾತನ್ನ ಹೇಳ್ತಿದ್ದಾರೆ, ಇಷ್ಟು ಎನರ್ಜೆಟಿಕ್ ಪರ್ಸನ್ ಜೊತೆಗೆ ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದಂತಹ ದಿಲೀಪ್ ಅವರು ಇಷ್ಟು ಬೇಗ ಹೋಗೋಕೆ ಹೇಗ್ ಸಾಧ್ಯ ಅನ್ನುವಂಥದ್ದು ಅವ್ರಿಗೂ ಕೂಡ ಒಂದು ಕುತೂಹಲ ಆಗಿದೆ. ಎಕ್ಸ್ಟ್ರಾ ಪ್ರಶ್ನೆಯಾಗೆ ಉಳಿದಿದೆ ಅಂತ ಹೇಳ್ಬೋದು. ಅಂದ್ರೆ ಯಾರನ್ನ ನಾವು ಇನ್ಸ್ಪೈರ್ ಆಗಿ ತಗೋಬೇಕು ಗೊತ್ತಾಗ್ತಿಲ್ಲ. ದಿನ ಬೆಳಗ್ಗೆ ಆದ್ರೆ ಡಯಟ್ ಇರಬಹುದು, ಒಂದು ಹೀರೋ ಒಂದು ಕಡಕ್ ಲುಕ್ ಹೇಗಿರ್ಬೇಕು, ಫಿಸಿಕ್ ಹೆಂಗ್ ಮೇಂಟೈನ್ ಮಾಡ್ಬೇಕನ್ನೋಂಥದ್ದನ್ನ ಅವ್ರು ಖುದ್ದಾಗಿ ನಮಗ್ ಹೇಳ್ತಿದ್ರು. ಅವ್ರು ಹೇಳೋದನ್ನ ನಾವು ಫಾಲೋ ಮಾಡ್ತಿದ್ವಿ. ಇಂಥ ಮನುಷ್ಯನೇ ಹೋದಾಗ ನಾವ್ ಯಾರನ್ನ ಸ್ಫೂರ್ತಿಯಾಗಿ ತಗೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೆಲ್ತ್ ಬಗ್ಗೆ ಎಷ್ಟು ಕಾನ್ಶಿಯಸ್ ಇದ್ರು ಈಗ ಕಡಿಮೆ ಅನ್ನುವಂಥದ್ದನ್ನ ಕಲಾವಿದರು ಹೇಳ್ತಿರುವಂತದ್ದು. ಪ್ರಭು, ಕೀರ್ತಿ, ಈಗ ಅಲ್ಲಿ ಫಾರ್ಮ್ ಹೌಸಿಗೆ ಬಂದ ನಂತರದಲ್ಲಿ ಅಲ್ಲೇನಾದರೂ ಸ್ವಲ್ಪ ಜನಕ್ಕೆ ನೋಡೋದಕ್ಕೆ ಏನಾದರೂ ಅವಕಾಶ ಮಾಡಿಕೊಡ್ತಾರಾ ಅಥವಾ ಅಂತ್ಯಕ್ರಿಯೆ ನೆರವೇರುತ್ತಾ ಹೆಂಗೆ ಅಂತ ಅದ್ರ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ? ಹೇಗೆ ಸದ್ಯಕ್ಕೆ ಬೆಂಗಳೂರಿಂದ ಯಾರ್ಯಾರು ಕಲಾವಿದರು ಇರಬಹುದು ಅತ್ಯಾಪ್ತರು ನೋಡಕ್ಕೆ ಸಾಧ್ಯವಾಗಿಲ್ಲ. ಇಲ್ಲೂ ಸಹ ಒಂದು 15 ನಿಮಿಷ ಕಾಲ ಇಲ್ಲಿ ನೋಡುವಂತಹ ಒಂದು ಅವಕಾಶ ಈಗ ಕಲ್ಪಿಸಿಕೊಡ್ಲಾಗ್ತಿದೆ. ಆದರೆ ಸದ್ಯಕ್ಕೆ ಕುಟುಂಬಸ್ಥರು ಎಲ್ಲರೂ ಸಹ ಒಂದಷ್ಟು ಬ್ಯುಸಿ ಇರಬಹುದು. ಅಂದ್ರೆ ತುಂಬಾ ಹೊತ್ತು ಇಡೋದು ಬೇಡ ಪಾರ್ಥಿವ ಶರೀರವನ್ನ, ಆದಷ್ಟು ಬೇಗ ಅವರ ಒಂದು ಸಂಪ್ರದಾಯದಲ್ಲಿ ವಿಧಿವಿಧಾನ ಏನಿದೆ ಮಾಡಿ ಮುಗಿಸ್ಬಿಡೋಣ, ಹೆಚ್ಚಿನ ಸಮಯ ಇಟ್ಕೊಂಡ್ರೆ ಸರಿ ಹೋಗಲ್ಲ ಅನ್ನುವಂಥದ್ದು ಅವ್ರ ಕುಟುಂಬಸ್ಥರು ಒಂದು ನಿರ್ಧಾರ ಆಗಿರೋದಿದ್ದು. ಅದರಲ್ಲೂ ಸಹ ದಿಲೀಪ್ ಅವರ ಪತ್ನಿ ಈ ಟ್ರಾಮದಿಂದ ಇನ್ನೂ ಸಹ ಆಚೆ ಬಂದಿಲ್ಲ. ನನ್ನ ಪತಿ ಎಲ್ಲೂ ಹೋಗಿಲ್ಲ, ನನ್ನೊಟ್ಟಿಗೆ ಇದ್ದಾರೆ, ವಿಡಿಯೋ ಯಾರು ಮಾಡಬೇಡಿ, ಅಳಬೇಡಿ, ಯಾರು ಅವರೆಲ್ಲೂ ಹೋಗಿಲ್ಲ ಅನ್ನುವಂಥದ್ದು ಆ ಒಂದು ಎಮೋಷನಲ್ ಇಂಪ್ಯಾಕ್ಟ್ ಅವ್ರಿಗೆ ತುಂಬಾ ದೊಡ್ಡದಾಗಿ ಹೊಡೆತ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆವರೆಗೂ ಜೊತೆಗಿದ್ದಂತಹ ಗಂಡ ಇವತ್ತು ಬೆಳಿಗ್ಗೆ ಇಲ್ಲ ಅಂತ ಹೇಳಿದ್ರೆ ಯಾವ ಹೆಂಡತಿ ಇರ್ಬೋದು ಅಥವಾ ಮಕ್ಕಳು ಸಹಿಸ್ಕೊಳಕ್ ಆಗೋದಿಲ್ಲ. ಇದು ಅರ್ಗಿಸ್ಕೊಳಕ್ ಆಗದೆ ಇರುವಂತಹ ವಿಚಾರ ಕೂಡ ಹೌದು. ಯಾಕಂದ್ರೆ ಸಾಕಷ್ಟು ಸಿನಿಮಾಗಳಿರಬಹುದು, ಒಂದಷ್ಟು ಗೆಸ್ಟ್ ಅಪಿಯರೆನ್ಸ್ ರೋಲ್ ನೀವು ಮಾಡಬೇಕು ಅಂತ ಒಂದು 20 ದಿನ 10 ದಿನಗಳ ಹಿಂದೆ ಕರೆ ಮಾಡಿದಂತಹ ದಿಲೀಪ್ ಅವರು ಇವತ್ತು ಇಲ್ಲ ಅಂತ ಹೇಳಿದ್ರೆ ಅದೇ ಕಲಾವಿದರಿಗೆ ಇವತ್ತು ಶಾಕ್ ಕೊಟ್ಟಂತದ್ದು.
ಒಂದಷ್ಟು ಪ್ರಾಜೆಕ್ಟ್ಗಳು ಸಹ ಈಗ ಟೇಬಲ್ ವರ್ಕ್ ನಲ್ಲಿ ನಡೀತಾ ಇತ್ತು. ಮುಂದಿನ ಅವ್ರ ಪ್ರೊಡಕ್ಷನ್ ಅಲ್ಲಿ ಬರ್ಬೇಕಾಗಿರುವಂತಹ ಒಂದಷ್ಟು ಸೀರಿಯಲ್ ಕೂಡ ಇದ್ವು. ಇವತ್ತಿಗೂ ಸಹ ದಿಲೀಪ್ ಅವ್ರನ್ನ ನೆನ್ಸ್ಕೊಳ್ತಾರೆ, ಕಲಾವಿದರು ಕಣ್ಣೀರ್ ಹಾಕ್ತಾರೆ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಇರ್ಬೋದು, ಅನ್ನದಾತರು ಅವ್ರ ಪ್ರೊಡಕ್ಷನ್ ಅಲ್ಲಿ ಯಾವತ್ತಾದ್ರೂ ಕರೆ ಬಂತು ಅಂತ ಹೇಳಿದ್ರೆ ನಮಗೆ ಯಾವತ್ತೂ ಮೋಸ ಆಗೋದಿಲ್ಲ. ಪೇಮೆಂಟ್ ಸ್ಪೆಸಿಫಿಕ್ ಮನುಷ್ಯ ಜೊತೆಗೆ ಡಿಸಿಪ್ಲಿನ್ ಅಂದ್ರೆ ದಿಲೀಪ್ ರಾಜ್ ಅನ್ನುವಂಥದ್ದು ಹೇಳೋದು. ಅದ್ರ ಪ್ರೊಡಕ್ಷನ್ ಅವ್ರದ್ದು ಕರೆ ಬಂತು ಅಂತ ಹೇಳಿದ್ರೆ ಅನ್ನದಾತರು. ಸೊ ಒಂದಷ್ಟು ಕಲಾವಿದರಿಗೆ ಹೊಟ್ಟೆ ತುಂಬಿಸುವಂತಹ ಅನ್ನದಾತರು ಇವತ್ತು ನಮ್ಮೊಟ್ಟಿಗಿಲ್ಲ, ಕೆಲಸ ಕೊಡಿಸೋ ಮನುಷ್ಯನ ನಮಗಿಲ್ಲ ಅನ್ನುವಂಥದ್ದು ಅವ್ರ ದುಃಖ. ಪ್ರಭು, ಕೀರ್ತಿನ ಎಷ್ಟೊತ್ತಿಗೆ ಎಕ್ಸಾಕ್ಟಾಗಿ ಎಷ್ಟೊತ್ತಿಗೆ ಹೋಗ್ಬೋದು, ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ಶುರು ಆಗ್ಬೋದು? 5 ಗಂಟೆ ಸುಮಾರಿಗೆ ಈ ಒಂದು ಅಂತ್ಯಕ್ರಿಯೆ ನಡೆಯುತ್ತೆ ಪ್ರಭು. ಅಂದ್ರೆ ಈಗಾಗಲೇ 4:45 ಅಂತ ಹೇಳಿದಂತಹ ಕುಟುಂಬಸ್ಥರು ಒಂದಷ್ಟು ಈ ಒಂದು ಸಮಯ ಏನಿದೆ ಸ್ವಲ್ಪ ಎಕ್ಸ್ಪೈರ್ಡ್ ಆಗಿರುವಂತದ್ದು. ಅಂದ್ರೆ 5 ಗಂಟೆಯಿಂದ 6 ಗಂಟೆ ಒಳಗಡೆ ಈ ಒಂದು ಕಾರ್ಯ ಖಂಡಿತವಾಗ್ಲೂ ನಡೆಯುತ್ತೆ. ಜೊತೆಗೆ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಸಾಕಷ್ಟು ಕಲಾವಿದರು ಸಹ ಈಗ ಭಾಗಿಯಾಗ್ತಿರುವಂತದ್ದು. ಅಂದ್ರೆ ಈ ಸೀರಿಯಲ್ ನಟ ನಟಿಯರು ಕೂಡ ಇವ್ರಿಗೆ ಅತ್ಯಾಪ್ತರ ಆಗಿರೋದ್ರಿಂದ ಈಗಾಗಲೇ ಜಗಪ್ಪ ಇರಬಹುದು, ಒಂದಷ್ಟು ಕಲಾವಿದರು ಇಂದ ರಿಯಾಲಿಟಿ ಶೋ ನಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರು ಕೂಡ ಇಲ್ಲಿ ಈಗ ಬಂದಿರುವಂತದ್ದು. ಮಂಜು ಪಾವಗಡ ಪ್ರತಿಯೊಬ್ಬರು ಸಹ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಅಂದ್ರೆ ಬೆಂಗಳೂರಲ್ಲಿ ಇದ್ದಂತಹ ಅವ್ರ ಕಣ್ಣಲ್ಲಿ ನೋಡಿದಂತಹ ಒಂದು ಕಣ್ಣೀರ್ ಇರಬಹುದು, ಇಲ್ಲಿಗೂ ಸಹ ರಾಮನಗರದವರೆಗೂ ಸಹ ದುಃಖವನ್ನ ಹಿಡಿದಿಟ್ಕೊಂಡು ಬಂದಿದ್ದಾರೆ. ನಾವು ಅತ್ರೆ ಅವ್ರ ಕುಟುಂಬಸ್ಥರು ಅವ್ರ ಹೆಂಡತಿ ಇನ್ನೂ ಸಹ ಕುಗ್ಗುತ್ತಾರೆ. ಹೇಗೆ ನಾವು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅನ್ನುವಂಥದ್ದು ಅವ್ರ ಮಾತಾಗಿರುವಂತದ್ದು. ಇವಾಗ 5 ಗಂಟೆಯಿಂದ 6 ಗಂಟೆ ಒಳಗಡೆ ದಿಲೀಪ್ ರಾಜ್ ಅವರ ಅಂತ್ಯಕ್ರಿಯೆ ನಡೀತಾ ಇದೆ. ಸದ್ಯಕ್ಕೆ ಅವ್ರ ಕುಟುಂಬಸ್ಥರು ಇರ್ಬೋದು ಅಥವಾ ಈ ಗ್ರಾಮದಲ್ಲಿ ಇರುವಂತಹ ಗುನ್ನೂರು ಗ್ರಾಮದಲ್ಲಿ ಇರುವಂತಹ ಪ್ರತಿ ಗ್ರಾಮಸ್ಥರಿಗೂ ಸಹ ಅವರ ಕೊನೆಯ ಅಂತಿಮ ದರ್ಶನವನ್ನ ಒಂದು ಕಲ್ಪಿಸಿಕೊಡಲಾಗಿದೆ. ಈಗಲೂ ಸಹ ಗ್ರಾಮಸ್ಥರು ಇರಬಹುದು, ಅವರ ಇಲ್ಲಿ ಕುಟುಂಬಸ್ಥರು ಯಾರ್ಯಾರು ಇಲ್ಲಿ ಅವ್ರಿಗೆ ಅತ್ಯಾಪ್ತರಿದ್ರು ಬಂದು ನೋಡ್ಕೊಂಡು ಹೋಗುವಂತ ವ್ಯವಸ್ಥೆ ಈಗ ಆಗ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಕೀರ್ತಿ, ನೀವೆಲ್ಲ ಡೀಟೇಲ್ಸ್ಗಾಗಿ.